ಹಾಯ್ ಆಲ್, ವೆಲ್ಕಮ್ ಟು ಮೈ ಮೀಶೋ ಹಾಲ್. ನಾನು ಮೀಶೋಯಿಂದ ಇಷ್ಟು ಅಲ್ಲ ಇಷ್ಟೊಂದು ಐಟಮ್ಸ್ ಆರ್ಡರ್ ಮಾಡಿದ್ದೀನಿ. ಏನೇನು ಐಟಮ್ಸ್ ಆರ್ಡರ್ ಮಾಡಿದ್ದೀನಿ ನೋಡೋಣ ಬನ್ನಿ. ನನಗೆ ಹೋಮ್ ಡೆಕೋರ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೇ ಏನಾದರೂ ಹೊಸ ಐಟಮ್ಸ್ ನಾನು ಬ್ರೌಸ್ ಮಾಡಿಕೊಂಡು ಆರ್ಡರ್ ಮಾಡ್ತಾ ಇರ್ತೀನಿ. ಅದು ಬಜೆಟ್ ಫ್ರೆಂಡ್ಲಿನೂ ಆಗಿರಬೇಕು, ಹಾಗಂತ ಮನೆಗೆ ಯೂಸು ಆಗಿರಬೇಕು. ಸೊ ಅದ್ರಲ್ಲಿ ಫಸ್ಟ್ ನನಗೆ ಇಷ್ಟ ಆಗಿದ್ದ ಐಟಮ್ ಅಂದರೆ ಇದು ಫ್ರೂಟ್ ಬಾಸ್ಕೆಟ್. ಇದು ನೋಡೋಕ್ಕೂ ತುಂಬಾ ಚೆನ್ನಾಗಿದೆ, ಹಾಗಂತ ಮನೆಗೆ ಡೆಕೋರೇಟಿವ್ ಐಟಮ್ ಥರನೂ ಇಟ್ಕೋಬೋದು. ಆ್ಯಂಡ್ ದಿಸ್ ಇಸ್ ವೆರಿ ಯೂಸ್ಫುಲ್ ಟು. ಇಟ್ ಕಮ್ಸ್ ವಿತ್ ಅ ಲೆಡ್, ಸೊ ಏನಾದರೂ ಫ್ಲೈಸ್ ಎಲ್ಲ ಹೋಗದೆ ಇರೋಕ್ಕೆ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ನಾವು ಕಪ್ಸ್ ಎಲ್ಲಾನು ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾ ಇರ್ತೀವಲ್ವಾ, ಸೊ ನಾನು ಈ ಥರ ಕಪ್ ಹೋಲ್ಡರ್ ಆರ್ಡರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಥರ ಹಾರ್ಟ್ ಪ್ರಿಂಟು ಕಪ್ಸ್ ಕೂಡ ಆರ್ಡರ್ ಮಾಡಿದ್ದೀನಿ. ಸಂಜೆ ಹೊತ್ತು ನನಗೆ ಕಾಫಿ ಕುಡಿಯೋದಂದರೆ ತುಂಬಾ ಇಷ್ಟ. ಈ ಥರ ಡಿಫ್ರೆಂಟ್ ವೆರೈಟಿ ಕಪ್ಸ್ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಇದನ್ನು ಆರ್ಡರ್ ಮಾಡಿದೆ. ಆ್ಯಂಡ್ ಇಟ್ ಈಸ್ ವೆರಿ ಸ್ಟ್ರಾಂಗ್ ಆ್ಯಸ್ ವೆಲ್. ತುಂಬ ಕಪ್ಸ್ ಇಡ್ಬೋದು. ಅದಾದಮೇಲೆ ಈ ಥರ ವುಡನ್ ಟ್ರೇ ಥರ ಆರ್ಡರ್ ಮಾಡಿದೆ. ಇದರಲ್ಲಿ ನೀವು ಏನಾದರೂ ಇಡ್ಬೋದು, ಡೆಕೋರೇಟಿವ್ಗೂ ಇಡ್ಬೋದು, ಪ್ಲಸ್ ಯೂಸ್ಫುಲ್ ಪರ್ಪಸ್ ಕೂಡ ಆಗುತ್ತೆ. ಇದ್ರ ಜೊತೆಗೆ ಗ್ಲಾಸ್ ಜಾರ್ಸಲ್ಲಿ ಏನಾದರೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಡ್ಬೋದು. ಇದನ್ನು ನೀವು ಮೈಕ್ರೋವೇವ್ ಓವನ್ ಮೇಲೆ, ಸೆಂಟರ್ ಟೇಬಲ್ ಮೇಲೆ, ಆರ್ ಫ್ರಿಡ್ಜ್ ಮೇಲೆ, ಆರ್ ಈವನ್ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು. ನೆಕ್ಸ್ಟ್ ಐಟಮ್ ಆಯಿಲ್ ಡಿಸ್ಪೆನ್ಸರು. ನಮಗೆ ನಾರ್ಮಲ್ ಸ್ಟೀಲ್ ಬಾಕ್ಸಲ್ಲೆಲ್ಲ ಇಟ್ಕೊಂಡ್ರೆ ಆಯಿಲ್ ಸ್ಪಿಲ್ ಓವರ್ ಆಗ್ತಾ ಇರುತ್ತೆ, ಅದು ಕೆಳಗಡೆ ಎಲ್ಲನೂ ಅಂಟ್ಕೋತಾ ಇರುತ್ತೆ. ಅದಕ್ಕೆ ಈ ಥರ ಡಿಸ್ಪೆನ್ಸರ್ ಆರ್ಡರ್ ಮಾಡಿದೆ. ಇಟ್ ಕಮ್ಸ್ ವಿತ್ ಅ ಸೆಟ್ ಆಫ್ 2. ಸೊ ಇದು ಸ್ಪಿಲ್ ಆಗೋದಿಲ್ಲ, ಪ್ಲಸ್ ಇದಕ್ಕೊಂದು ನಾಬ್ ಕೂಡ ಬಂದಿದೆ. ಅದ್ರ ಜೊತೆಗೆ ಸೋಪ್ ಡಿಸ್ಪೆನ್ಸರ್ ಆರ್ಡರ್ ಮಾಡಿದ್ದೆ. ಈ ಕಲರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನ್ಯೂಡ್ ಕಲರ್ಸ್ 2 ತೊಗೊಂಡಿದ್ದೀನಿ ನಾನು. ಒಂದು ಸಿಂಕ್ ಹತ್ರ ಇಡ್ಬೋದು, ಇನ್ನೊಂದು ವಾಶ್ರೂಮಲ್ಲಿ ಇಡ್ಬೋದು. ಇಟ್ ಲುಕ್ಸ್ ವೆರಿ ಡೆಕೋರೇಟಿವ್ ಆ್ಯಂಡ್ ಅಗೇನ್ ದಿಸ್ ಇಸ್ ಯೂಸ್ಫುಲ್ ಟು. ಆ್ಯಂಡ್ ಕಿಚನ್ ಸಿಂಕ್ ಹತ್ರ ಲಿಕ್ವಿಡ್ ಡಿಸ್ಪೆನ್ಸರ್ಗೋಸ್ಕರ ಈ ಥರ ಒಂದು ಆರ್ಡರ್ ಮಾಡಿದೆ. ಇದಕ್ಕೆ ನಮಗೆ ಸ್ಕ್ರಬ್ಬರ್ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೊಂದು ಪಂಪ್ ಇದೆ. ಸೊ ಲಿಕ್ವಿಡ್ ಡಿಸ್ಪೆನ್ಸರ್ನ ನೀವು ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಮೇಲೆ ಬರುತ್ತೆ. ಐ ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ ಇನ್ ದ ಕಿಚನ್. ಫುಡ್ ಈಸ್ ಅನ್ ಎಮೋಷನ್. ನಾನು ಏನು ಪ್ರಿಪೇರ್ ಮಾಡ್ತೀನಿ, ನನ್ನ ಮಗಳಿಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ವಿತ್ ಲವ್ ನಾನೆಲ್ಲ ತಿನ್ನಿಸ್ಬೇಕು ಅಂದ್ಕೊತೀನಿ. ಸೊ ನಾನು ಕಿಚನ್ ಇರೋದ್ರಿಂದ ಕಿಚನ್ನ ಡೆಕೋರೇಟ್ ಮಾಡೋದು ನಂಗೆ ತುಂಬ ಇಷ್ಟ. ಈ ಥರ ಗುಡ್ ಫುಡ್ ಇಸ್ ಗುಡ್ ಮೂಡ್ ಅನ್ನೋದನ್ನು ಒಂದು ಆರ್ಡರ್ ಮಾಡಿದ್ದೀನಿ. ಇದಕ್ಕೆ ಸ್ಟ್ಯಾಂಡ್ ಕೂಡ ಬರುತ್ತೆ. ಇದನ್ನು ಮೋಸ್ಟ್ಲಿ ನಾನು ಫ್ರಿಡ್ಜ್ ಮೇಲೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಬೊಹೇಮಿಯನ್ ಥೀಮ್ ಅಂದರೆ ತುಂಬಾ ಇಷ್ಟ. ನನ್ನ ರೂಮಲ್ಲಿ ಕೂಡ ಒಂದು ವಾಲ್ ಹ್ಯಾಂಗಿಂಗ್ ಇದೆ. ಅದಕ್ಕೋಸ್ಕರ ಈ ಥರ ಬೊಹೇಮಿಯನ್ ಥೀಮಲ್ಲಿ ಟೇಬಲ್ ರನ್ನರ್ ಆರ್ಡರ್ ಮಾಡಿದೆ. ಇದ್ರ ಜೊತೆಗೆ ಬೊಹೇಮಿಯನ್ ಥೀಮಲ್ಲೇ ಮ್ಯಾಟ್ಸ್ ಕೂಡ ಆರ್ಡರ್ ಮಾಡಿದ್ದೀನಿ. ಬಟ್ ಲುಕ್ ಅಟ್ ದಿಸ್, ಎಷ್ಟು ದೊಡ್ಡದಾಗಿದೆ. ದ ಕ್ವಾಲಿಟಿ ಈಸ್ ಆಲ್ಸೋ ಸೋ ಗುಡ್. ಆ್ಯಂಡ್ ಮೇ ಬಿ ನಾನು ಅರೌಂಡ್ 150 ಆರ್ 200 ಸಮಥಿಂಗ್ ಪೇ ಮಾಡಿದ್ದೀನಿ. ಈ ವಿಡಿಯೋಲಿ ಟಾಪಲ್ಲಿ ನಿಮಗೆ ಎಲ್ಲ ಕಾಣಿಸ್ತಾ ಇರ್ಬೋದು. ಅದ್ರ ಜೊತೆಗೆ ಸೋಫಾ ಎಸೆನ್ಷಿಯಲ್ಸ್ ಕೂಡ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೋಫಾಗೆ ಮೇಯ್ನ್ ಬಂದುಬಿಟ್ಟು ಪಿಲೋ ಕವರ್ಸ್. ಇಟ್ ಆ್ಯಡ್ಸ್ ಲೈಕ್ ಅ ಪಾಪ್ ಅನ್ನೋ ಥರ. ನನಗೆ ಈಗ ಸೋಫಾ ಕವರ್ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಕೂಡ ಇದನ್ನು ನೋಡಿದ ತಕ್ಷಣ ಇನ್ಸ್ಟೆಂಟಾಗಿ ಇಷ್ಟಪಟ್ಲು. ದಿಸ್ ಈಸ್ ಲೈಕ್ ಬ್ರೈಟ್ ಯೆಲ್ಲೋ ಕಲರ್. ಆನ್ ಟಾಪ್ ಆಫ್ ಇಟ್ ಈ ಥರ ವರ್ಕ್ ಬಂದಿದೆ ವೈಟಲ್ಲಿ. ಇಟ್ ಕಮ್ಸ್ ಇನ್ ಅ ಪ್ಯಾಕ್ ಆಫ್ 2. ಸೋಫಾ ಮೇಲೆ ಪಿಲೋಸ್ ನನಗೆ 2 ಇದೆ, ಅದಕ್ಕೆ 2 ಆರ್ಡರ್ ಮಾಡಿದೆ. ಬಟ್ ಯು ಕ್ಯಾನ್ ಆರ್ಡರ್ ಮೋರ್ ಆ್ಯಸ್ ವೆಲ್. ನೆಕ್ಸ್ಟ್ ಈ ಥರ ಪ್ಲೇನ್ ವೈಟ್ ಕಲರ್ ಬ್ರಿಕ್ ವಾಲ್ಪೇಪರ್ಸ್ ಆರ್ಡರ್ ಮಾಡಿದೆ ರೂಮ್ ಡೆಕಾರ್ಗೋಸ್ಕರ. ಅದನ್ನು ನಿಮ್ಗೆ ತೋರಿಸ್ತೀನಿ ಸ್ಟಿಕ್ ಮಾಡಿಬಿಟ್ಟು ಹೆಂಗೆ ಕಾಣಿಸ್ತಿದೆ ಅಂತ. ಸೊ ರೂಮಲ್ಲೆಲ್ಲ ಪ್ಲೇನ್ ಆಯ್ತಲ್ವಾ, ಕಲರ್ ಪಾಪಪ್ ಥರ ಏನಾದರೂ ಇರಬೇಕು ಅಂತ ಈ ಥರ ವಾಲ್ ಹ್ಯಾಂಗಿಂಗ್ ಆರ್ಡರ್ ಮಾಡಿದೆ. ದೀಸ್ ಆರ್ ಆಲ್ ಬ್ರೈಟ್ ಇನ್ ಕಲರ್ಸ್ ಆ್ಯಂಡ್ ನನಗೆ ಎಸ್ಪೆಷಲಿ ಇದು ನನಗೆ ತುಂಬಾ ಇಷ್ಟ ಆಯಿತು. ಇದ್ರ ಜೊತೆಗೆ ಈ ವರ್ಡಿಂಗ್ಸ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಲಿಟಲ್ ಥಿಂಗ್ಸ್ ಅಂತ, ಎಂಜಾಯ್ ಲಿಟಲ್ ಥಿಂಗ್ಸ್ ಅಂತ ಬರೆದಿದ್ದಾರೆ. ದಿಸ್ ರಿಮೈಂಡ್ಸ್ ಇಸ್ ಲೈಫ್ ಇಸ್ ವೆರಿ ಶಾರ್ಟ್. ನಾವು ಲಿಟಲ್ ಥಿಂಗ್ಸ್ನ ಎಂಜಾಯ್ ಮಾಡಬೇಕು, ಲೈಫಲ್ಲಿ ಹ್ಯಾಪಿ ಆಗಿರಬೇಕು ಅಂತ. ಸೊ ಡೈಲಿ ಆ್ಯಸ್ ಸೂನ್ ಆಸ್ ಐ ಗೆಟ್ ಅಪ್ ಇದನ್ನು ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ದಿಸ್ ಇಸ್ ಲೈಕ್ ಆ್ಯಡಿಂಗ್ ಪಾಸಿಟಿವಿಟಿ ಟು ಯುವರ್ ಡೇ ಅನ್ನೋ ಥರ. ಇದನ್ನು ಸ್ಟಿಕ್ ಮಾಡೋದು ವೆರಿ ಸಿಂಪಲ್. ಹಿಂದೆ ಈ ಥರ ಸ್ಟಿಕರ್ಸ್ ಕೊಟ್ಟಿರ್ತಾರೆ, ಗ್ಲೂ ಇರುತ್ತೆ. ಇದನ್ನು ಸ್ಟಿಕ್ ಮಾಡೋದಷ್ಟೇ. ನಿಮಗೆ ಎಕ್ಸ್ಟ್ರಾ ಬೇಕಾದರೆ ಡಬಲ್ ಟೇಪ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ದಿಸ್ ಇಸ್ ಮೈ ಫೇವ್ರೆಟ್. ಮದರ್ ಆ್ಯಂಡ್ ಡಾಟರ್ ಬಾಂಡಿಂಗ್ ತೋರಿಸುತ್ತೆ. ಸೊ ವೆನ್ ಎವರ್ ಐ ಸಿ ದಿಸ್ ಇಟ್ ರಿಮೈಂಡ್ಸ್ ಮೀ ಆಫ್ ಮೈ ಡಾಟರ್. ನನ್ನ ಮಗಳಿಗೆ ಕೂಡ ನಾನು ತೋರಿಸ್ಬೋದು ಆ್ಯಸ್ ಅ ಸಿಂಬಲ್ ಆಫ್ ಆರ್ ಲವ್. ಇದನ್ನು ನಾನು ಆರ್ಡರ್ ಮಾಡಿದೆ. ಇದನ್ನು ಕೂಡ ನಾನು ಬೆಡ್ರೂಮಲ್ಲಿ ಇಟ್ಕೊತೀನಿ. ನೆಕ್ಸ್ಟ್ ಇಸ್ ದಿಸ್ ಕಿಚನ್ ಮ್ಯಾಟ್. ಇದು ಕೂಡ ಬ್ರೈಟ್ ವೈಬ್ರೆಂಟ್ ಕಲರ್. ಸೊ ಕಿಚನ್ಗೆ ಒಂದು ಕಲರ್ ಆ್ಯಡ್ ಮಾಡೋಕ್ಕೆ, ಪಾಪಪ್ ಆ್ಯಡ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ರೆಗ್ಯುಲರ್ ಮ್ಯಾಟ್ಸ್ ಅಲ್ದಿರ ಈ ಥರ ಮ್ಯಾಟ್ಸ್ ಯೂಸ್ ಮಾಡಿದರೆ ನಮಗೆ ಕಿಚನ್ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಪ್ಲಸ್ ಬೇರೆಯವ್ರಿಗೆ ಅಟ್ರಾಕ್ಟಿವ್ ಆಗು ಕಾಣಿಸುತ್ತೆ, ನಮಗೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇದು ಕೂಡ 2 ಸೆಟ್ ಬರುತ್ತೆ. ಒಂದು ಉದ್ದಕ್ಕಿರೋದು ಲೈಕ್ ದಿಸ್ ಇಸ್ ದ ಒನ್ ಆ್ಯಂಡ್ ದ ಅದರ್ ಒನ್ ಇಸ್ ಸ್ಮಾಲರ್ ಒನ್. ಐ ಸ್ಪೆಷಲಿ ಯೂಸ್ ಇಟ್ ಇನ್ ದ ಕಿಚನ್ ಬಿಕಾಸ್ ಇದು ಆ್ಯಂಟಿ ಸ್ಕಿಡ್ ಇರುತ್ತೆ, ಕಿಚನಲ್ಲಿ ನೀರೆಲ್ಲ ಬೀಳ್ತಾ ಇರುತ್ತೆ ಅಲ್ವಾ. ಸೊ ಇಟ್ ಇಸ್ ಪ್ರೊಟೆಕ್ಟಿವ್ ಅಂತ. ಅದಾದಮೇಲೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಥರ ಸೋಫಾ ಕವರ್ ಆರ್ಡರ್ ಮಾಡಿದೆ. ದಿಸ್ ಇಸ್ ಲೈಕ್ ಅ ಥ್ರೋ. ಇದು ಕೂಡ ತುಂಬ ಅಫೋರ್ಡಬಲ್. ನಂದು ಎಲ್ ಶೇಪ್ ಸೋಫಾ ಇದೆ, ಅದಕ್ಕೆ ಈ ಥರದ್ದು 2 ಆರ್ಡರ್ ಮಾಡಿದೆ. ಸೊ 1 3 ಸೀಟರ್ ಸೋಫಾಗೆ ಈ ಥರ ಥ್ರೋ 1 ಬೇಕಾಗತ್ತೆ. ನಾನು ಅದಕ್ಕೆ 2 ಆರ್ಡರ್ ಮಾಡಿದ್ದೆ.
ಅದರ ಜೊತೆಗೆ ಇನ್ನೊಂದು ಮ್ಯಾಟ್ ಆರ್ಡರ್ ಮಾಡಿದೆ. ಇದು ನಾನು ಬಾತ್ರೂಮ್ಗೆ ಅಂತ ಆರ್ಡರ್ ಮಾಡಿದೆ. ದಿಸ್ ಇಸ್ ಲೈಕ್ ಅ 3D ವಾಲ್ಪೇಪರ್ ಥರ ಅನಿಸುತ್ತೆ. ವೆರಿ ಕ್ಯೂಟ್ ಆ್ಯಂಡ್ ಏಸ್ಥೆಟಿಕ್. ಆ್ಯಂಡ್ ಇದು ಕೂಡ ಆ್ಯಂಟೀಸ್ ಕಿಡ್. ವಾಶ್ರೂಮ್ ಮುಂದೆ ನೀರೆಲ್ಲ ಬೀಳ್ತಾ ಇರುತ್ತೆ ಅಲ್ವಾ, ಇಲ್ಲ ಸ್ನಾನ ಮಾಡ್ಕೊಂಡು ಬಂದಾಗ ಎಲ್ಲ ನೀರೆಲ್ಲ ಒದ್ದೆ ಆಗಿರುತ್ತೆ, ಅದರಿಂದ ತುಂಬ ಸಲ ಬೀಳೋ ಚಾನ್ಸಸ್ ಎಲ್ಲ ಇರುತ್ತೆ. ಬಟ್ ಆ್ಯಂಟೀಸ್ ಕಿಡ್ ಯೂಸ್ ಮಾಡಿದ್ರೆ ಅದೆಲ್ಲ ಏನೂ ಇಶ್ಯೂಸ್ ಇರೋದಿಲ್ಲ. ನನಗೆ ಬಳೆ ಅಂದರೆ ತುಂಬಾ ಇಷ್ಟ, ಬಟ್ ಅದೆಲ್ಲ ಮಿಸ್ಪ್ಲೇಸ್ ಆಗಿರುತ್ತೆ. ಅದಕ್ಕೆ ಈ ಥರ ಬ್ಯಾಂಗಲ್ ಆರ್ಗನೈಸರ್ ಆರ್ಡರ್ ಮಾಡಿದೆ. ಹೆಂಗೆ ಜೋಡಿಸ್ಕೊಂಡೆ ಅಂತ ತೋರಿಸ್ತೀನಿ. ಇದು ಡೈನಿಂಗ್ ಟೇಬಲ್ ಮ್ಯಾಟ್ಸ್. ದಿಸ್ ಇಸ್ ಸೆಟ್ ಆಫ್ 4 ಬರುತ್ತೆ. ಸೊ ಈ ಥರ ಡೈನಿಂಗ್ ಟೇಬಲ್ ಮೇಲೆ ಅರೇಂಜ್ ಮಾಡಿದೆ. ಇದು ಲಾಂಡ್ರಿ ಬ್ಯಾಸ್ಕೆಟ್. ಇದು ಸ್ವಲ್ಪ ದೊಡ್ಡದಾಗಿ ಬಂದಿರುತ್ತೆ ಅಂದ್ಕೊಂಡೆ, ಬಟ್ ದಟ್ಸ್ ಓಕೆ, ಇಟ್ಸ್ ಕ್ಯೂಟ್. ನಾನು ಹೆಂಗೆ ಆರ್ಗನೈಸ್ ಮಾಡಿದೆ ಇದನ್ನೆಲ್ಲ ಅಂತ ನೆಕ್ಸ್ಟ್ ವೀಡಿಯೋ ಅಲ್ಲಿ ತೋರಿಸ್ತೀನಿ. ಮೀನ್ ವೆಲ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.